ಇದು ಕೊಬ್ಬರಿಯನ್ನ ಬೆಳೆದಿರುವಂತವರು ಎಪಿಎಂಸಿಗಳ ಮುಂದೆ ರಾತ್ರೋರಾತ್ರಿ ಬೆಳೆಗಾರರು ಜಮಾಯಿಸಿದ್ದಾರೆ. ತುರುವೇಕೆರೆ ತಿಪಟೂರಿನ ಕರಡಾಳು ಎಪಿಎಂಸಿ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ. ಚಪ್ಪಲಿ, ಶೂ, ಬ್ಯಾಗ್ಗಳನ್ನ ಬಿಟ್ಟು ಸ್ಥಳವನ್ನ ಕಾಯ್ದಿರಿಸಿಕೊಂಡಿದ್ದಾರೆ ರೈತರು. ಎಪಿಎಂಸಿಗಳ ಆವರಣದಲ್ಲೇ ನಿದ್ರೆಗೆ ಜಾರಿದ್ದಾರೆ ನೂರಾರು ರೈತರು. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರಿಂದ ಖರೀದಿಗೆ ನೋಂದಣಿ ಕೂಡ ಆರಂಭವಾಗಿದೆ. ಇಂದು ಕೊಬ್ಬರಿ ಖರೀದಿಗೆ ನೋಂದಣಿ ಮಾಡಿಕೊಳ್ಳಲಿದ್ದಾರೆ ನಫೆಡ್ ಅಧಿಕಾರಿಗಳು. ನೋಂದಣಿಯನ್ನ ಮಾಡಿಕೊಳ್ಳೋದಕ್ಕೆ ಆಗಮಿಸಿದ್ದಾರೆ ರೈತರು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಕಳೆದ ರಾತ್ರಿಯಿಂದಲೇ ಕೂಡ ರೈತರು ಆಗಮಿಸಿದ್ದಾರೆ. ಚಪ್ಪಲಿ, ಶೂಗಳನ್ನ ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಹೌದಾ? ಏನು ಎಷ್ಟೊತ್ತಿಗೆ ಬಂದ್ರಿ ನೀವು? ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಜಗದೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಇಷ್ಟು ದಿನ ಕೊಬ್ಬರಿ ಬೆಳೆಗೆ ಏನು ಕಾದು ಕೂಳ್ತಿದ್ರು ನೋಂದಣಿ ಮಾಡ್ಕೊಳ್ಳೋದಕ್ಕೆ, ಇದೀಗ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಬೆಂಬಲ ಬೆಲೆ ಸಿಗುತ್ತೆ ಅಂತ ಹೇಳಿ ಕ್ಯೂ ನಿಂತಿದ್ದಾರೆ. ಎಷ್ಟು ಗಂಟೆಯಿಂದ ಕ್ಯೂ ನಿಂತಿದ್ದಾರೆ, ಏನ್ ಹೇಳ್ತಾರೆ ರೈತರು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಜಗದೀಶ್? ಅಂಕಿತಾ, ಈ ತುಮಕೂರು ಜಿಲ್ಲೆಯಲ್ಲಿ ಕಲ್ಪತರುನಾಡಿನಿಂದ ಕೂಡ ಖ್ಯಾತಿ ಪಡೆದಂತ, ಅದರಲ್ಲೂ ಕೂಡ ಕೊಬ್ಬರಿ ಬೆಳೆಗಾರರು ಈ ಒಂದು ಜಿಲ್ಲೆಯಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇರುವಂತದ್ದು. ಆ ಕೊಬ್ಬರಿ ಬೆಲೆಗೆ ಒಂದು ನಿಗದಿತ ಬೆಲೆಯನ್ನು ಕೂಡ ಕೊಡಬೇಕು ಅಂತೇಳಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ರು. ಆದರೆ ನಫೆಡ್ ಮುಖಾಂತರವಾಗಿ ರೈತರಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡುವ ಮುಖಾಂತರ ಸರ್ಕಾರ ಕೂಡ ಈಗ ಕೊಬ್ಬರಿ ಖರೀದಿ ಕೇಂದ್ರಕ್ಕೆ ಕೂಡ ಈಗ ಮುಂದಾಗಿರುವಂತದ್ದು. ಈ ಒಂದು ದಿನದಲ್ಲಿ ಇಂದಿನಿಂದ 45 ದಿನಗಳ ಕಾಲ ಒಂದು ಕೊಬ್ಬರಿ ಖರೀದಿಗೆ ನಫೆಡ್ ಮುಖಾಂತರ ಒಂದು ಖರೀದಿ ಮಾಡಲು ಈಗ ಸರ್ಕಾರ ಕೂಡ ಮುಂದಾಗಿರುವಂತದ್ದು. ಆ ಒಂದು ದಿನದಲ್ಲಿ ರಾತ್ರಿಯಿಂದಲೇ ಕೂಡ ರಾತ್ರಿ ಇಡೀ ಏನು ರೈತರೆಲ್ಲರೂ ಕೂಡ ಕೊಬ್ಬರಿಯನ್ನ ಕೂಡ ಮಾರಾಟ ಮಾಡೋದಕ್ಕೆ ಈಗ ನಫೆಡ್ ಎಪಿಎಂಸಿ ಮಾರುಕಟ್ಟೆ ಮುಖಾಂತರ ಈಗ ಆ ಮುಂದೆ ಈಗ ಜಮಾಯಿಸಿರುವಂತದ್ದು. ಈಗ ತುಮಕೂರು ಜಿಲ್ಲೆ ಒಟ್ಟು 23 ಕಡೆಗಳಲ್ಲಿ ಈಗ ಕೊಬ್ಬರಿಯನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಈಗ ನಫೆಡ್ ಕೇಂದ್ರಗಳನ್ನು ಕೂಡ ಸರ್ಕಾರ ಕೂಡ ತೆರೆದಿರುವಂತದ್ದು. ಆ ಒಂದು ದಿನದಲ್ಲಿ ರಾತ್ರಿಯಿಂದಲೇ ಕೂಡ ರೈತರು ಕೂಡ ಒಂದು ಎಪಿಎಂಸಿ ಬಳಿ ಕೂಡ ಈಗ ಜಮಾಯಿಸಿರುವಂತದ್ದು. ಅಂದ್ರೆ ತಿಪಟೂರು ಆಗಿರ್ಬೋದು, ತುರುವೇಕೆರೆ ಆಗಿರ್ಬೋದು, ಕರಡಾಳು ಆಗಿರ್ಬೋದು, ಹೀಗೆ ವಿವಿಧ ಒಂದು ಎಪಿಎಂಸಿಗಳ ಮುಂದೆ ಮಾರುಕಟ್ಟೆಗಳ ಮುಂದೆ ಈಗ ರೈತರು ಕೂಡ ಜಮಾಯಿಸಿರುವಂತದ್ದು. ಆ ಎಪಿಎಂಸಿ ಮಾರುಕಟ್ಟೆಗಳ ಮುಂಭಾಗ ಅಂದ್ರೆ ಚಪ್ಪಲಿಗಳನ್ನ ಮತ್ತೆ ಇತರ ಬ್ಯಾಗ್ ಆಗಿರ್ಬೋದು, ಇನ್ನಿತರ ವಸ್ತುಗಳನ್ನ ಇಟ್ಟು ಸರತಿ ಸಾಲನ್ನ ಕೂಡ ಮಾಡಿಕೊಂಡು ಅಲ್ಲೇ ಒಂದು ನಿದ್ರೆಗೆ ಕೂಡ ಜಾರಿರುವಂತದ್ದು. ಈಗ 10 ಗಂಟೆಯಿಂದ ಈಗ ಒಂದು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಒಂದು ನಫೆಡ್ ಕೇಂದ್ರದ ಮುಖಾಂತರ ಈಗ ರೈತರು ಕೊಬ್ಬರಿಯನ್ನು ಕೂಡ ಖರೀದಿ ನೋಂದಣಿಯನ್ನು ಕೂಡ ಮಾಡಿಸ್ಕೊಳ್ಬೇಕಾಗುತ್ತೆ. ಆ ಬಳಿಕ ಒಂದು 45 ದಿನಗಳ ಕಾಲ ಈ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಈಗ ಏನು ಕೇಂದ್ರ ಸರ್ಕಾರ ಒಂದು ಕೊಬ್ಬರಿ ಖರೀದಿಯನ್ನ ಮಾಡಿದ್ರಿಂದ ಇಲ್ಲೊಂದು ಕಡೆ ರೈತರಿಗೆ ಕೂಡ ಒಂದು ಬೆಂಬಲ ಬೆಲೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ದಲ್ಲಾಳಿಗಳಿಗೆ ಒಂದು ಕಡಿವಾಣ ಹಾಕೋದಕ್ಕೆ ಈ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿರುವಂತದ್ದು. ಅಂಕಿತಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಜಗದೀಶ್. ಇಷ್ಟು ದಿನ ಬೆಂಬಲ ಬೆಲೆ ಘೋಷಣೆ ಮಾಡಿರಲಿಲ್ಲ. ಈಗ ನಫೆಡ್ ಮೂಲಕ ಕೊಬ್ಬರಿ ಖರೀದಿಗೆ ಇಂದಿನಿಂದ ನೋಂದಣಿ ಕೂಡ ಆರಂಭ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರೈತರು ನಿನ್ನೆ ರಾತ್ರಿಯಿಂದಲೇ ನೋಂದಣಿ ಮಾಡಿಸ್ಕೊಳ್ಳುವುದಕ್ಕೆ ಅಂತ ಹೇಳಿ ಎಪಿಎಂಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ನೋಂದಣಿ ಆರಂಭ ಆಗುತ್ತೆ. ಮತ್ತು ಯಾವ ರೀತಿಯಾಗಿ ಸಾಗುತ್ತೆ, ನಫೆಡ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದ್ರ ಕುರಿತು ಕಂಪ್ಲೀಟ್ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಡಲಾಗಿರುವಂಥದ್ದು. ತುರುವೇಕೆರೆ ತಿಪಟೂರಿನ ಕರಡಾಳು ಎಪಿಎಂಸಿ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ. ಎಪಿಎಂಸಿಗಳ ಆವರಣದಲ್ಲೇ ಕೆಲ ರೈತರು ನಿದ್ರೆಗೆ ಜಾರಿದ್ದಾರೆ. ಯಾಕಂತಂದ್ರೆ ಬೆಳಿಗ್ಗೆ 5 ಗಂಟೆಯಿಂದ ಅಥವಾ 4 ಗಂಟೆಯಿಂದ ಬಂದು ನಿಂತ್ಕೊಂಡ್ರೆ ನಮಗೆ ಜಾಗ ಸಿಗುತ್ತೋ ಇಲ್ವೋ, ನಾವು ಮುಂದು ತಾ ಮುಂದು ಅಂತ ಹೇಳಿ ಖರೀದಿ ಮಾಡೋದಕ್ಕೆ ಅಂದ್ರೆ ನೋಂದಣಿ ಮಾಡೋದಕ್ಕೆ ಅಂತ ಹೇಳಿ ರೈತರು ಮುಗಿ ಬಿದ್ದಿರುವಂಥದ್ದು. ಯಾಕೆಂದ್ರೆ ಇಷ್ಟು ದಿನ ಬೆಂಬಲ ಬೆಲೆ ಘೋಷಣೆ ಮಾಡಿರಲಿಲ್ಲ. ಒಂದು ಕಡೆ ಏನಪ್ಪಾ ಹೇಗಪ್ಪ ನಮ್ಮ ಜೀವನವನ್ನ ಸಾಗಿಸೋದು ಅಂತ ಹೇಳಿ ಕೊಬ್ಬರಿ ಬೆಳೆಗಾರರು ಆತಂಕಕ್ಕೆ ಈಡಾಗಿದ್ರು. ಇದೀಗ ನೋಂದಣಿ ಮಾಡ್ಕೊಳ್ಳಕ್ಕೆ ಎಪಿಎಂಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಯಾರು ಕೇಳೋರಿಲ್ಲ ಇಲ್ಲಿ ಅದಕ್ಕೆ